ಎಲ್ಲ ಮಾಧ್ಯಮಗಳ ಮಿತ್ರರಿಗೆ ಇಲ್ಕಲ್ ಗೌರ್ಮೆಂಟ್ ಪದವಿ ಪೂರ್ವ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿ ಪರವಾಗಿ ನಮಸ್ಕಾರಗಳು ಮತ್ತು ಹಾರ್ದಿಕ ಸ್ವಾಗತ. ಇವತ್ತಿನ ದಿವಸ ಈ ಕಾಲೇಜು ಆವರಣದಲ್ಲಿ ನಿರ್ಮಾಣವಾಗಬೇಕಾಗಿರುವ ನಿರ್ಮಾಣ ಪ್ರೋಗ್ರೆಸ್ ಇರುವಂಥ ಈ ಆಟದ ಮೈದಾನ, ಕ್ರೀಡಾಂಗಣ ಮತ್ತು ವಾಟರ್ ಟ್ಯಾಂಕ್ ಕುರಿತು ಒಂದೆರಡು ವಿಷಯಗಳನ್ನು ನಿಮ್ಮ ಮಧ್ಯೆ ನಾನು ಹಂಚಿಕೊಳ್ಳ ಬಯಸ್ತೇನೆ. ನಾನು ಈ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ. ನಾನು ಇಲ್ಕಲ್ ನಗರ ಸುಮಾರು 1,20,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು, ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಯುವ ಜನತೆ ನಮ್ಮ ಊರಲ್ಲಿದ್ದಾರೆ. ಇಷ್ಟೆಲ್ಲ ಇದ್ದರೂ ಸಹಿತ, ಎಲ್ಲ ರೀತಿಯಿಂದ ಅಭಿವೃದ್ಧಿ ಹೊಂದಿದ್ರು ಸಹಿತ ಸುಸಜ್ಜಿತವಾದಂಥ ಕ್ರೀಡಾಂಗಣ ನಮ್ಮ ಊರಿಗೆ ಇಲ್ಲ ಅನ್ನೋದು ದೊಡ್ಡ ಕೊರತೆ ಇದೆ. ಈ ಕ್ರೀಡಾಂಗಣದ ಇತಿಹಾಸ ಸುಮಾರು 15 ವರ್ಷಗಳಿಗಿಂತ ಹಿಂದಲಿಂದನೂ ಇದೆ. ಪಕ್ಕದ ಹುನಗುಂದ ತಾಲೂಕಿನಲ್ಲಿ ಸುಸಜ್ಜಿತವಾದಂಥ ಕ್ರೀಡಾಂಗಣ ಇದ್ದು, ನಮ್ಮ ವಿದ್ಯಾರ್ಥಿಗಳಿಗೆ ಆಡಲಿಕ್ಕೆ ಕ್ರೀಡಾಂಗಣ ಇಲ್ಲದೆ ನಮ್ಮ ಯುವಕರು ವಿದ್ಯಾರ್ಥಿಗಳು ಇವೆಲ್ಲ ವ್ಯಸನಗಳಿಗೆ, ದುಷ್ಟ ಚಟಗಳಿಗೆ ಏನಪ್ಪ ಅಂತಂದ್ರೆ ಬಲಿ ಆಗ್ತಾ ಇರೋದು ದುರಂತ. ನಮ್ಮೂರಲ್ಲಿ ವೀರಮಣಿ ಕ್ರೀಡಾಂಗಣ ಐತಿ, ಆದರೆ ಅದು ಪ್ರೈವೇಟ್ ಕಾಲೇಜಿಗೆ ಸೇರಿದಂಥ ಕ್ರೀಡಾಂಗಣ ಇರೋದ್ರಿಂದ ಅಲ್ಲಿ ಎಲ್ಲ ಕಾಲಕ್ಕೂ ಮತ್ತು ಎಲ್ಲ ಸಮಯದಲ್ಲೂ ಊರಿನ ಎಲ್ಲರೂ ಅಲ್ಲಿ ಏನಪ್ಪ ಅಂದ್ರೆ ಆಟ ಆಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಅನುಮತಿ ಬೇಕು. ಮತ್ತು ಅಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಈಗ ಕಾಲದಲ್ಲಿ ನಡೆಯೋದ್ರಿಂದ ಒಂದಿಲ್ಲ ಒಂದು ಶಿಕ್ಷಣ ಸಂಸ್ಥೆ, ಕಾಲೇಜುಗಳ ಪರೀಕ್ಷೆ ಇತ್ಯಾದಿ ಕಾರ್ಯಕ್ರಮಗಳು ಅಲ್ಲಿ ಇರೋದ್ರಿಂದ ಆ ಕ್ರೀಡಾಂಗಣ ಉಪಯೋಗಕ್ಕೆ ಭಾಳ ಕಷ್ಟ ಸಾಧ್ಯ. ಇಲ್ಲಿ ನಮ್ಮಲ್ಲಿ ಅದನ್ನು ಮನಗಂಡು ಹಿಂದಿನ ಪೀರಿಯಡ್ನಲ್ಲಿ ನಮ್ಮ ಶಾಸಕರು ಆರಿಸಿ ಬಂದಾಗ ಅವರಿಗೆ ಈಗಾಗಲೇ ಕಳೆದ 7-8 ವರ್ಷಗಳಿಂದ ನಮ್ಮೂರಿನ ಯುವಕರು, ಕ್ರೀಡಾಪಟುಗಳು ಮೆರವಣಿಗೆ ಮೂಲಕ, ಜಾಥಾ ಮೂಲಕ, ಮುಷ್ಕರದ ಮೂಲಕ ಮತ್ತು ಮಾಧ್ಯಮ ಮಿತ್ರರಿಗೆ ಏನಪ್ಪ ಸುದ್ದಿಗೋಷ್ಠಿ ಮೂಲಕ ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಿಸಿ, ತಾಲೂಕು ಕ್ರೀಡಾಂಗಣ ನಿರ್ಮಿಸಿಕೊಡ್ರಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಗೆ ಈ ಸುಮಾರು 10 ವರ್ಷಗಳಿಂದ ಮನವಿ ಮಾಡ್ಕೊತ ಬಂದಾರ. ಕೆಲವೇ ದಿವಸಗಳ ಹಿಂದೆ ಏನಪ್ಪ ಅಂತಂದ್ರೆ ಇಡೀ ಈ ಬಸವೇಶ್ವರ ಸರ್ಕಲ್ನಿಂದ ಕಂಠಿ ಸರ್ಕಲ್ ಮುಖಾಂತರವಾಗಿ ಜಾಥಾ ಮಾಡಿ ಒತ್ತಾಯವನ್ನು ಮಾಡಿದ್ದು ಸಹಿತ ತಮಗೆಲ್ಲ ಗಮನಕ್ಕೆ ಬಂದಿದ್ದ ಸಂಗತಿ. ಹೀಗಾಗಿ ಇದು 17 ಇಸ್ವಿ ಮೇ 5ನೇ ತಾರೀಕು ಅವಾಗಿನ ನಮ್ಮ ಶಾಸಕರಾದ ವಿಜಯಾಂತ್ ಕಾಶ್ಯಪ್ನವರವರು ಈ ಯುವಕರ ಸಮಸ್ಯೆ ಬಗೆಹರಿಸಬೇಕು, ಸುಸಜ್ಜಿತವಾದ ಪ್ರತಿಯೊಂದಕ್ಕೂ ವೀರಮಣಿ ಕ್ರೀಡಾಂಗಣಕ್ಕೆ ಹೋಗಬಾರ್ದು, ಇಲ್ಲೆಲ್ಲ ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲೇ CBCಯ ಮೀಟಿಂಗನ್ನು ಮಾಡಿ ಇಲ್ಲಿ ಇರುವಂಥ ಮೈದಾನದಲ್ಲಿ ಸುಮಾರು 6 ಎಕರೆ ಜಮೀನನ್ನು ಕ್ರೀಡಾಂಗಣ ನಿರ್ಮಾಣಕ್ಕೆ ಬಿಟ್ಟು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು CBC ಕಮಿಟಿ ಒಳಗೆ ತೀರ್ಮಾನ ತಗೊಂಡು ಅದನ್ನು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಆ ಒಂದು ಠರಾವನ್ನು ಕಳಿಸಿಕೊಡ್ಲಾಯಿತು. ನಾವು ಈ ಕ್ರೀಡಾಂಗಣ ನಿರ್ಮಾಣಕ್ಕೆ ನಮಗೆ ಅನುಮತಿ ಐತಿ, ನೀವು ಅದನ್ನು ನಿರ್ಮಾಣ ಮಾಡಿರಿ ಅಂತ. ಅದೇ ರೀತಿ ಠರಾವನ್ನು ನಾವು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವ್ರಿಗೂ ಸಹಿತ ನಾವು ಕಳಿಸಿದ್ವಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಮ್ಮ ಶರಾ ಬರೆದು, ತಮ್ಮ ಅನುಮತಿ ಬರೆದು ಅದನ್ನು ಕಮಿಷನರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಕಳಿಸಿದರು. ಕಮಿಷನರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಸಹಿತ ಅದಕ್ಕೆ ಮಂಜೂರಾತಿ ಕೊಟ್ಟು ಸರ್ಕಾರದ ಸೆಕ್ರೆಟರಿ, ಎಜುಕೇಷನ್ ಸೆಕ್ರೆಟರಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸೆಕ್ರೆಟರಿ ಅವ್ರಿಗೆ ಕಳಿಸಿದ್ರು. ಸೆಕ್ರೆಟರಿ ಅವರಿಂದ ನಮಗೆ ಮಂಜೂರಾತಿ ಬಂತು. ಅವರು 1/12 ಮತ್ತು 2017 6 ಎಕರೆ ಜಮೀನನ್ನು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಿ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ನೀಡಿ ನಮಗೆ ಅದರ ಅನುಮತಿ ಪತ್ರವನ್ನು ನಮಗೂ ಮತ್ತು ಸಂಬಂಧಪಟ್ಟಂಥ ಕ್ರೀಡಾ ಇಲಾಖೆಗೆ ಕಳಿಸಿದರು. ಇಷ್ಟೆಲ್ಲ ಆದಾಗ್ಯೂ ಸಹಿತ ಅದರ ನಂತರ ಕ್ರೀಡಾ ಇಲಾಖೆಯವರು, ಸಬಲೀಕರಣ ಇಲಾಖೆಯವರು, ಬಾಗಲಕೋಟೆ ಜಿಲ್ಲೆಯವರು ಬಂದು ಅದನ್ನೆಲ್ಲ ಸರ್ವೆ ಮಾಡಿ ಇಲ್ಲಿ ಏನಪ್ಪ ಅಂತಂದ್ರೆ ಆ ಪಶ್ಚಿಮ ಭಾಗಕ್ಕಿರುವಂಥ 6 ಎಕರೆ ಜಮೀನು ಏನೈತಲ್ಲ, ಶ್ರೀನಿವಾಸ ಟಾಕೀಸ್ ಎಂಡ್ಲಿಂದ ಹಿಡ್ಕೊಂಡು ನಮ್ಮ ಕಾಲೇಜಿನ ಈ ದಕ್ಷಿಣದ ಎಂಡ್ವರೆಗೆ 6 ಎಕರೆ ಜಮೀನನ್ನು ಏನಪ್ಪ ಕ್ರೀಡಾಂಗಣ ನಿರ್ಮಾಣಕ್ಕೆ ಸೂಕ್ತ ಅಂತ ಏನಪ್ಪ ಅಂದ್ರೆ ತೀರ್ಮಾನ ಮಾಡಿದರು. ಅಲ್ಲೇ ಯಾಕೆ ತೀರ್ಮಾನ ಮಾಡಿದ್ರು, ಬೇರೆ ಕಡೆ ಯಾಕೆ ಮಾಡಲಿಲ್ಲ ಅಂತಂದ್ರೆ ಈ ಕ್ರೀಡಾಂಗಣ ಮತ್ತು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಈವೆಂಟ್ ಎರಡೂ ನಡಿಬೇಕಾತಂತಂದ್ರೆ
ಆ ಟ್ರ್ಯಾಕ್ ಉತ್ತರ ದಕ್ಷಿಣ ಇದ್ರೇ ಅದು ಏನಪ್ಪ ಅಂತಂದ್ರೆ ಶ್ರೇಷ್ಠ. ಅದು ಉತ್ತರ ದಕ್ಷಿಣಕ್ಕೆ ಏನಪ್ಪ ಅಂತಂದ್ರೆ ಈ 400 ಮೀಟರ್ ಟ್ರ್ಯಾಕ್ ಕುಂದಿರೋದು ಅಲ್ಲಿ ಮಾತ್ರ. ಹೀಗಾಗಿ ಅಲ್ಲೇ ಏನಪ್ಪ ಅಂತಂದ್ರೆ ಭಾಳ ಸೂಕ್ತ ಇದ್ದ ಜಾಗ, ಅಲ್ಲಿ ಏನಪ್ಪ ಯಾವುದೇ ತೊಂದರೆ ಇಲ್ಲದೆ ನಾವು ನಿರ್ಮಾಣ ಮಾಡಬಹುದು ಅಂತ ಅವರು ಏನಪ್ಪ ಅಂದ್ರೆ ಒಪ್ಪಿಗೆ ಕೊಟ್ಟರು. ಅದಕ್ಕೆ ಈಗಾಗಲೇ ಸರ್ಕಾರದಿಂದ ಆವಾಗನೇ ಏನಪ್ಪ ಅಂತಂದ್ರೆ 18 ಮೇದೊಳಗನೆ ಏನಪ್ಪ ಅಂದ್ರೆ ಮಂಜೂರಾತಿ ಬಂತು. ಜಿಲ್ಲಾ ಕ್ರೀಡಾ ಇಲಾಖೆಯವರು ಬಂದು ಸರ್ವೆ ಮಾಡಿ ಕೆಲಸ ಶುರು ಮಾಡ್ಬೇಕು ಅನ್ನೋದ್ರೊತ್ತಿಗೆ ಇಲೆಕ್ಷನ್ ಬಂದ ನಂತರ ಇಲೆಕ್ಷನ್ನು ರಿಸಲ್ಟ್ ಏನಪ್ಪ ಅಂತಂದ್ರೆ ಸ್ಥಿತ್ಯಂತರ ಆದವು, ನಿಮಗೆಲ್ಲ ಗೊತ್ತಿದ್ದ ಸಂಗತಿ. ಮುಂದೆ ಏನಪ್ಪ ಅಂತಂದ್ರೆ ಅದು ಅಲ್ಲೇ ನೆನೆಗುದಿಗೆ ಬಿತ್ತು. ಮಂಜೂರಾತಿ ಸಿಕ್ಕ ನಂತರ ಸಹಿತ ಏನಪ್ಪ ಅಂದ್ರೆ ಆ ಕ್ರೀಡಾಂಗಣ ನಿರ್ಮಾಣ ಪ್ರಾರಂಭ ಆಗಲೇ ಇಲ್ಲ. ಈಗೇನಪ್ಪ ಅಂತಂದ್ರೆ ಶಾಸಕರು ಬಂದ ನಂತರ ಅದನ್ನ ಏನಪ್ಪ ಅಂದ್ರೆ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿದ್ರು. ಅಲ್ಲೇ ಏನಪ್ಪ ಅಂದ್ರೆ ವಾಟರ್ ಟ್ಯಾಂಕ್ ಕಟ್ಟುವಂಥ ಕೆಲಸ ನಡೆದಿತ್ತು. ಹೀಗಾಗಿ ಈಗಾಗಲೇ 6 ಎಕರೆ ಜಮೀನನ್ನು ಕ್ರೀಡಾಂಗಣ ನಿರ್ಮಾಣಕ್ಕೆ ಕೊಟ್ಟಿದ್ದರಿಂದ ಅಲ್ಲೇ ಅನಧಿಕೃತವಾಗಿ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ಶುರುವಾಗಿದ್ದೇನಪ್ಪ ಅಂತಂದ್ರೆ ಅದು ತಪ್ಪು ಅಂತ ಹೇಳಿ ಅದಕ್ಕೆ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಅಧಿಕೃತವಾದಂಥ ಯಾವುದೇ ಸರ್ಕಾರಿ ಅಥವಾ ಯಾವುದೇ ಪ್ರಾಧಿಕಾರದ ಒಪ್ಪಿಗೆ, ಆದೇಶ, ಅನುಮತಿ ಇಲ್ಲದೇ ಇರೋದ್ರಿಂದ ಅದನ್ನು ಸ್ಥಗಿತಗೊಳಿಸಿ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಅದು ಏನಪ್ಪ ಅಂದ್ರೆ ನಮ್ಮ ಶಾಸಕರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಕೆಲಸ ಶುರು ಮಾಡ್ಯಾರ. ಇಲ್ಲಿ ಒಂದು ವಿಷಯ ನಾವು ಗಮನಕ್ಕೆ ತರೋದು, ಇಲ್ಲಿ ರಾಜಕೀಯ ಮಾಡೋದು ಬೇಡ. ನಮಗೇನಪ್ಪ ಊರ ಹಿತ ಮುಖ್ಯ. ಊರಲ್ಲಿ ಏನಪ್ಪ ಅಂತಂದ್ರೆ ಅರ್ಧದಷ್ಟು ಜನ ಯುವಕರದಾರ, ಅವರೆಲ್ಲ ವ್ಯಸನ ಪೀಡಿತರಾಗಿ ಮೊಬೈಲ್ ಹಿಡ್ಕೊಂಡು ದುಶ್ಚಟಕ್ಕೆ ಬಲಿಯಾಗಿದ್ದು ನಾವೆಲ್ಲ ನೋಡ್ತೀವಿ ನಾವೆಲ್ಲ. ಮತ್ತು ಅವರಿಗೆಲ್ಲ ಆಡ್ಲಿಕ್ಕೆ ಏನಪ್ಪ ಅಂದ್ರೆ ಒಂದು ತಾಲೂಕು ಕ್ರೀಡಾಂಗಣ ಬೇಕು, ಅದು ಎಲ್ಲ ಕೆಲಸ ಶುರುವಾಗೈತಿ. ವಾಟರ್ ಟ್ಯಾಂಕಿಗೆ ನಮ್ಮ ವಿರೋಧ ಏನೂ ಇಲ್ಲ, ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ನಮ್ಮ ವಿರೋಧ ಇಲ್ಲ. ಈಗಾಗಲೇ ಅದು ಮಂಜೂರು. ಇಷ್ಟೆಲ್ಲ ಬೆಳವಣಿಗೆಗೆ ನಡೆದು ಈ ಕ್ರೀಡಾಂಗಣ ಪ್ರಾರಂಭ ಆದ ನಂತರ ಅಲ್ಲೇ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ಏನಪ್ಪ ಅಂತಂದ್ರೆ ಮುಂದಾಗಿದ್ದು. ಅದಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಅಧಿಕಾರಿಗಳಂತ ಪ್ರಾಚಾರ್ಯರು ಏನಪ್ಪ ಅಂತಂದ್ರೆ ಅದನ್ನು ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದು ಹಿಂಗೆ ಅನಧಿಕೃತವಾಗಿ ನಮ್ಮ ಕಾಲೇಜು ಆವರಣದೊಳಗೆ ಯಾವುದೇ ಅನುಮತಿ ಇಲ್ಲದೆ, ನಮ್ಮ ಅನುಮತಿ ಇಲ್ಲದೆ, ಯಾವುದೇ ಇಲಾಖೆ ಅನುಮತಿ ಇಲ್ಲದೆ ಅದು ವಾಟರ್ ಟ್ಯಾಂಕ್ ಕಟ್ಲಿಕ್ಕೆ ಹತ್ಯಾರ. ಅದನ್ನು ತಾವು ಪರಿಶೀಲಿಸಿ ಅದನ್ನೇನಪ್ಪ ಅಂತಂದ್ರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕು, ಅದನ್ನು ತಾವು ಗಮನಿಸಬೇಕಂತ ಪೊಲೀಸ್ ಸ್ಟೇಷನ್ಗೆ 6/6/23 ಒಂದು ದೂರನ್ನು ಸಹಿತ ಏನಪ್ಪ ಅಂದ್ರೆ ಕೊಟ್ಟಿದ್ದು ಉಂಟು. ಅಷ್ಟಾದರೂ ಆ ಕೆಲಸ ಮುಂದುವರೆದಿತ್ತು. ವಾಟರ್ ಟ್ಯಾಂಕಿನ ಒಂದು ಸಮಸ್ಯೆಯನ್ನು ಉದ್ಭವ ಮಾಡಿರ್ತಕ್ಕಂಥ ಮಾಜಿ ಶಾಸಕರು ದೊಡ್ಡಗೌಡ ಪಾಟೀಲ್ ಅವರು ಏನೋ ಒಂದು ಸಮಸ್ಯೆಯನ್ನು ಉದ್ಭವ ಮಾಡ್ಯಾರ. ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಇಲಾಖೆಯ ವತಿಯಿಂದ ಇವತ್ತು ಆ ಜಾಗೆಯನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ತಮ್ಮ ಅಧಿಕಾರಿಗಳ ತಂಡವನ್ನು ಕಳಿಸಿದ್ರು. ಅವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರು, ಡಿಗ್ರಿ ಮತ್ತು PUC ಕಾಲೇಜಿನ ಎಲ್ಲ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ಹೋಗಿ ಮತ್ತು ಹಲವಾರು ಯುವಕರು ಕೂಡ ಅಲ್ಲಿ ಬಂದು ನಮಗೆ ಕ್ರೀಡಾಂಗಣದ ಅವಶ್ಯಕತೆ ಇದೆ, ಕ್ರೀಡಾಂಗಣ ಮಾಡಿಕೊಡ್ರಿ ಅಂತ ಹೇಳಿ ಆ ಬಂದಿರತಕ್ಕಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅವರಿಗೆ ಕೊಟ್ಟು ಮತ್ತು ಅದ್ರ ಜೊತೆಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದು ತಮಗೆಲ್ಲ ತಿಳಿಸಲಿಕ್ಕೆ ಬಯಸ್ತೇವೆ. ಅದರಂತೆ ನಾವು ಇವತ್ತು ನಮಗೆ ವಿಶ್ವಾಸ ಇದೆ, ಸರ್ಕಾರದ ಆದೇಶಗಳು ಏನಿದೆ, ಸರ್ಕಾರದ ದಾಖಲೆಗಳು ಏನಿದೆ, ಕೂಲಂಕುಷವಾಗಿ ಅದನ್ನು ಪರಿಶೀಲಿಸಿ ಅಲ್ಲಿ ಕ್ರೀಡಾಂಗಣ ಮಾಡಲಿಕ್ಕೆ ಅದನ್ನು ಅವಕಾಶ ಮಾಡಿಕೊಡ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು, ಆಗ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಅಂಥೇಳಿ ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ.